ಸೊ ಹಾಯ್ ಗೈಸ್, ನಾನಿಮ್ಮ ಸ್ಕೈ ಬ್ಲಾಗರ್ 120 ವಿಡಿಯೋಸ್. ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ಎಲ್ಲೋರ ಕೇವ್ 5 ಇದಲ್ಲಿದ್ದೀವಿ. ಸೊ ಇಲ್ಲೊಂದು ಎಂಟ್ರೆನ್ಸ್ ಇದೆ, ಇಲ್ಲೊಂದು ಎಂಟ್ರೆನ್ಸ್ ಅಲ್ಲ, ಆ್ಯಕ್ಚುಲಿ ಸ್ವಲ್ಪ ವ್ಯೂ ಪಾಯಿಂಟು. ಸೊ ಆ್ಯಕ್ಚುಲಿ ನಾನು ಟಾಪ್ ವ್ಯೂ ಅಲ್ಲಿದ್ದೀನಿ, ಕೆಳಗಿಂದ ಬಂದೆ ಆ್ಯಕ್ಚುಲಿ. ಸೊ ನೋಡಿ ಯಾವ ಥರ ಇದೆ ಸ್ಟ್ರಕ್ಚರು. ಸೊ ಇದು ಒಂದು ಸೆಕೆಂಡ್ ಹೇಳ್ತೀನಿ. ಸೊ ಇಲ್ಲಿ ಬಸವಣ್ಣ ಇದೆ, ಎಲ್ಲ ಹಾಳಾಗಿದೆ, ಎಲ್ಲ ಮುಕ್ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮು ಇದ್ರದ್ದು ಹಿಸ್ಟ್ರಿ ಸಖತ್ ಇದಿದೆ. ಆವಾಗ ಇದನ್ನು ಹಾಳು ಮಾಡೋಕ್ಕೆ ಎಷ್ಟೊಂದು ಜನಕ್ಕೆ ಕಳಿಸಿದಾಗ ಸೊ ಎಷ್ಟೊಂದು ಜನಕ್ಕೆ ಇದು ಹಾಳು ಮಾಡೋಕ್ಕೆ ಆಗಲ್ಲ. ಸೊ ಹಂಗಾಗಿ ಹಾಗೆ ಬಿಟ್ಬಿಟ್ಟಿದ್ದಾರೆ ಇದು. ಸೊ ಒಳಗಡೆ ಈಶ್ವರ ಇದೆ. ಸೊ ಈಶ್ವರದ ವಿಡಿಯೋ ನಾನು ಈ ಥರ ಹಾಕಿರ್ತೀನಿ. ಆ್ಯಕ್ಚುಲಿ ಒಳಗೋಗಿ ಬಂದೆ ನಾನು. ಬನ್ನಿ ಕೆಳಗೋಣ. ಸೊ ಇಲ್ಲಿದೆ ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ತೀನಿ. ಏನು ಅಂತಂದರೆ ಬನ್ನಿ ಕೆಳಗೋಗಿ ತೋರಿಸ್ತೀನಿ. ಓಕೆ, ಸೊ ಇದ್ರದ್ದು ಇನ್ನೊಂದು ಹಿಸ್ಟ್ರಿ ಏನಪ್ಪ ಅಂತಂದರೆ, ಸೊ ಈ ಜಾಗ ಒಂದೇ ಗುಡ್ಡದಲ್ಲೇ ಕೆತ್ತಿರೋದು, ಒಂದೇ ಬೆಟ್ಟದಲ್ಲಿ, ಒಂದೇ ಕಲ್ಲಿನ ಬಂಡೆಯಲ್ಲಿ ಕೆತ್ತಿರೋದು. ಯಾವುದೇ ಥರದ್ದು ಪೀಸ್ಗಳನ್ನ ಜೋಡಿಸ್ಬಿಟ್ಟು ಕಟ್ಟಿಲ್ಲ. ಒಂದೇ ಏನಿದು ಒಂದು ನೋಡ್ತಾ ಇದ್ದೀರಾ, ಕೇವು ಗುಡ್ಡ ಏನು ನೋಡ್ತಾ ಇದ್ದೀರಾ, ಸೊ ಅದೇ ಒಂದು ಗುಡ್ಡನ ಕೆತ್ತಿ ಒಂದು ಟೆಂಪಲ್ನ ನಿರ್ಮಾಣ ಮಾಡಿದ್ರು ಅವಾಗ. ಸೊ ಇದು ಇರಲಿ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ನಮ್ಮ 20 ರೂಪೀಸ್ ನೋಟಲ್ಲಿ ಏನು ನೋಡ್ತೀರಾ ನೀವು, ಈ ಇಮೇಜು ಸೊ ಇಲ್ಲಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ 1XL ಹಾಕ್ತೀನಿ, ಇದು ಕಟ್ಟಾಗುತ್ತೆ. ಸೊ 2X 5XL ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಸೊ ಇದು ಈ ಕೇವು ಈ ಎಲ್ಲೋರ. ಸೊ ನಮ್ಮ 20 ರೂಪೀಸ್ ನೋಟಲ್ಲಿ ನೀವು ನೋಡ್ಬೋದು. ಸೊ ನೋಡಿರ್ತೀರಾ, ಬಟ್ ನಿಮಗೆ ಇದು ಯಾವುದು ಅಂತ ಗೊತ್ತಿರಲ್ಲ. ಸೊ ಎಲ್ಲೋರ ಕೇವ್ ಅಂತ ಹೇಳ್ತಾರೆ. ಸೊ ಇದನ್ನು ಒಂದೇ ಬಂಡೆಯಲ್ಲಿ ಕೆತ್ತಿರೋದು. ಏನು ಹೇಳಿ, ಒಂದೇ ಬಂಡೆಯಲ್ಲಿ ಯಾವುದೇ ಎಕ್ಸ್ಟ್ರಾ ಬಂಡೆ ಜೋಡಿಸ್ಬಿಟ್ಟು ಯಾವುದೇ ಥರನೂ ಕೆತ್ತಿಲ್ಲ. ಸೊ ನೋಡ್ಬೋದು, ಒಂದೇ ಬಂಡೆಯಲ್ಲಿ ಕೆತ್ತಿರೋದು. ಸೊ ಇವಾಗ ಅದನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ. ಎಷ್ಟೊಂದು ಜನನ ಕಳಿಸ್ಬಿಟ್ಟು ಇದನ್ನ ಎಲ್ಲ ಹೊಡೆದಾಕಿ ಅಂತ ಕಳಿಸಿದಾಗ ಯಾರ ಕೈಲೂ ಇದನ್ನು ಡಿಸ್ಟ್ರಾಯ್ ಮಾಡೋಕ್ಕಾಗಿಲ್ಲ. ಆವಾಗ ಎಲ್ಲ ಥರದ್ದು ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಎಷ್ಟೊಂದು ಡ್ಯಾಮೇಜ್ಗಳಾಗಿದ್ದಾವಲ್ಲ. ಸೊ ಇಲ್ಲಿ ಡ್ಯಾಮೇಜ್ ಆಗಿರೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಸ್ವಲ್ಪ ಇದಿದೆ. ಸೊ ಇಲ್ಲಿ ನೋಡ್ಬೋದು, ಇರಿ ತೋರಿಸ್ತೀನಿ. ಸೊ ನೋಡಿ, ಏನು ಹೇಳಿ, ಆವಾಗ ನೋಡಿ ಅದೇ ಬಂಡೆಯಲ್ಲಿ ಯಾವ ಥರ ಏನು ಮಿಸ್ಟೇಕ್ ಇರಲಾರ್ದೆ ಯಾವ ಥರ ಕೆತ್ತಿದ್ದಾರೆ ಅಂದರೆ ನೋಡಿ ನೀವು, ಏನು ಹೇಳಿ. ಸೊ ಇಲ್ಲಿ ನೋಡಿ ಡಿಸ್ಟ್ರಾಯ್ ಮಾಡಿರೋದು. ಇನ್ನು ಹೊರಗಡೆ ಎಷ್ಟೊಂದು ಡಿಸ್ಟ್ರಾಯ್ ಆಗಿರೋದಿದೆ ಪ್ಲೇಸಸ್ಸು. ಏನು ಹೇಳಿ, ಯಾವತ್ತು. ಸೊ ನೋಡ್ಬೋದು ಇಲ್ಲಿ 2 ಆನೆಗಳಿದ್ದಾವೆ. ಈ ಒಂದು ಸ್ತಂಭಕ್ಕೆ ಒಂದು ಆನೆ ಇರೋದು, ಈ ಕಡೆ ಒಂದು ಸ್ತಂಭ ಇದೆ, ಆ ಕಡೆ ಒಂದು ಸ್ತಂಭ ಇದೆ. ಸೊ ಈ ಸ್ತಂಭದ ಮುಂದೆ ಒಂದು ಆನೆ ಇದೆ, ಆ ಸ್ತಂಭದ ಹತ್ರನೂ ಒಂದು ಆನೆ ಇದೆ. ಅದು ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದರದ್ದು ಬರೀ ಸೊಂಡ್ಲಷ್ಟೇ ಹೊಡೆಯೋಕ್ಕಾಗಿರೋದು. ಸೊ ಇದು ಇವಾಗ ಕಂಪ್ಲೀಟಾಗಿ ಈ ಥರ ಇದೆ. ಸೊ ನೋಡ್ಬೋದು ನೋಡಿ ಯಾವ ಥರ ಇದೆ ಕೇವು ಅಲ್ಲ. ನಮ್ಮ ಬಾಯ್ಸ್ ನೋಡಿ ಎಲ್ಲವ್ರೆ, ನಾನೊಬ್ಬನೇ ಬಂದಿದ್ದೆ ಬರ್ತಾ. ಸೊ ಇವಾಗ ಎಲ್ಲ ಒಳಗೆ ಬಂದಿದ್ದಾರೆ, ಏನು ಹೇಳಿ. ಸೊ ಬನ್ನಿ ಜಾಯ್ನ್ ಆಗೋಣ ಅವ್ರಿಗೆ. ಸೊ ನೋಡಿ ಆ ಎಲಿಫೆಂಟ್ನ ಫುಲ್ಲು ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟೊಂದು ಕೇವ್ಸ್ ಇದ್ದಾವೆ. ಸೊ ಇದು ಕೇವ್ ನಂಬರ್ 15. ಸೊ ಇಲ್ಲಿ ಕೇವ್ ನಂಬರ್ ಐ ಥಿಂಕ್ 14 ಅನಿಸುತ್ತೆ. ಈ ಥರ ಕೇವ್ಸ್ ಅಲ್ಲಿ ಗಂಟನೂ ಕೇವ್ಸ್ ಇದೆ. ಸೊ ಅವಾಗ ನಿರ್ಮಾಣ ಮಾಡಿರೋ ಕೇವ್ಸ್ ಇವೆಲ್ಲ. ಇವಕ್ಕೆಲ್ಲ ಕೇವ್ಸ್ ಅಲ್ಲ, ಒಂದು ಫುಲ್ ಅರಮನೆ ಥರನೇ ಇದ್ದಿದ್ದು. ಇದನ್ನು ಏನು ಮಾಡಿದ್ದಾರೆ ಅಂದರೆ, ಇವಾಗ ಪಾರ್ಟಿಷನಲ್ಲಿ ಕೇವ್ಗೆ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕೇವ್ ನಂಬರ್ 14. ಸೊ ಇಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ, ನೋಡೋಣ. ಸೊ ಈ ಕೇವ್ ನಂಬರ್ 14 13 ಇದು. ಸೊ ಬನ್ನಿ ಹೋಗೋಣ ಹಂಗೆ ಮುಂದೆ. ಬೈ ನಾವು ಎಷ್ಟೇ ಕೇವ್ಗೆ ಹೋಗ್ಬೇಕು? 10. ಸೊ ಇದು 13. ಸೊ ನಾವು 10ಗೆ ಹೋಗಬೇಕು. ಅಲ್ಲಿ ಒಂದು ಜೈನ್ ಟೆಂಪಲ್ ಅಲ್ಲ, ಹಾಂ, ಜೈನ್ ಕೇವ್ ಅಂತ ಮಾಡಿದ್ದಾರೆ. ಸೊ ಆ ಜೈನ್ ಕೇವಲ್ಲಿ ಏನಿದೆ ಅಂದ್ಬಿಟ್ಟು ತೋರಿಸ್ತೀನಿ. ಅದೇನು 10 ನಂಬರ್ ಕೇವ್ ನೋಡಿದ್ರಲ್ಲ, ಅದ್ರದ್ದು ವಿಡಿಯೋ ನಾನು ಹಾಕಿದ್ನಲ್ಲ, ಅದು ಒಂದು ಮೀಟಿಂಗ್ ಹಾಲು. ಸೊ ಅಲ್ಲಿ ಅದು ಯಾಕೆ ಪರ್ಟಿಕ್ಯುಲರ್ ಆಗಿ ಮೀಟಿಂಗ್ ಹಾಲ್ ಮಾಡಿದ್ದಾರೆ ಅಂದರೆ, ನೀವು ನಿಧಾನಾಗಿ ಮಾತಾಡಿದ್ರು ಫುಲ್ಲು ಒಳ್ಳೆ ಸ್ಪೀಕರಲ್ಲಿ ಮಾತಾಡಿದಂಗೆ ಕೇಳಿಸುತ್ತೆ. ಸೊ ಅದು ಕ್ಲಿಪ್ ಇಲ್ಲಿ ಹಾಕ್ತೀನಿ. ಸೊ ಹೋಗಿ ನೋಡಿ.
ಸೊ ನೋಡಿದ್ರಲ್ಲ, ಇಷ್ಟೊಂದು ಹೈ ಟೆಕ್ನಾಲಜಿ ಯೂಸ್ ಮಾಡಿ ಆ ಕಾಲದಲ್ಲೇ ಒಂದು ಮೀಟಿಂಗ್ ಹಾಲ್ನ ರೆಡಿ ಮಾಡಿದ್ದು ಅಂದರೆ ಸೊ ನಂಬಕ್ಕೆ ಆಗಲ್ಲ. ಇದೆ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ಕೈಲಾಸ್ ಟೆಂಪಲ್ಲು. ಸೊ ಕೈಲಾಸ್ ಟೆಂಪಲ್ನ ಮಿಸ್ ಮಾಡೋ. ಕೈಲಾಸ್ ಟೆಂಪಲ್ ಸಕ್ಕತ್ತಾಗಿದೆ. ಆಮೇಲೆ ಸೊ ನೀವು 20 ರೂಪಾಯಲ್ಲಿ ಏನು ನೋಡ್ತೀರಲ್ಲ, ಸೊ ಅದು ಇಲ್ಲಿ ನೀವು ರಿಯಲಾಗಿ ನೋಡ್ಬೋದು ಇಮೇಜ್ನ. ಓಕೆನಾ, ಚೆನ್ನಾಗಿದೆ, ನನಗಂದ್ರೆ ಇಷ್ಟ ಆಯಿತು. ಸೊ ಫುಲ್ ರೀಲ್ ಕಂಟೆಂಟ್ ಬೇಕು ಅಂತಂದರೆ ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ಒಳ್ಳೆ ರೀಲ್ ಬಿದ್ದಿರುತ್ತೆ. ಬಿದ್ದಿರಲ್ಲ, ಸಾರಿ ಬಿದ್ದಿರಲ್ಲ, ಇವಾಗ ನೋಡ್ಬೇಡಿ, ಫಾಲೋ ಮಾಡ್ಕೊಳ್ಳಿ, ಬೀಳುತ್ತೆ ಆದಷ್ಟು ಬೇಗ. ಮುಂದಿನ ಡೇಸಲ್ಲಿ ಬೀಳುತ್ತೆ ಆದಷ್ಟು ಬೇಗ. ಓಕೆನಾ. ಓಕೆ, ಸೊ ಈ ವ್ಲಾಗು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಪ್ಲೇಸ್, ನೆಕ್ಸ್ಟ್ ಡೇ. ಆ್ಯಕ್ಚುಲಿ ಇವತ್ತು ಡೇ ಫುಲ್ ಇದಾಗಿದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ವ್ಲಾಗು ಇವತ್ತಿಂದೆ, ಒಂದಿಂದಲೇ 2 ಪ್ಲೇಸಸ್ನ ನೋಡ್ಕೊಂಬಂದಿವಿ. ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಲಾಸ್ಟ್ ವ್ಲಾಗ್ನ ಎಲ್ಲಿ ಬರ್ತಿರುತ್ತೆ ಹೋಗಿ ನೋಡ್ಕೊಂಬನ್ನಿ. ಸೊ ಅದು ಸಕ್ಕತ್ತಾಗಿತ್ತು. ಅದು ಒಂಥರ ಮ್ಯಾಜಿಕ್ ಲೇಕು. ಸೊ ಓಕೆ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.